ಹೈ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಾಸ್ತಿನ್ ಬರ್ತಾ ಇದೆ ಅಪ್ಡೇಟು ಇಂಡಿಯನ್ ಕ್ರಿಕೆಟ್ ಟೀಮ್ ಕಡೆಯಿಂದ, BCCI ಕಡೆಯಿಂದ ಒಂದು ರೇಂಜಿಗೆ ಕನ್ಫರ್ಮೇಷನ್ ಅಂತೂ ಆಗಿದೆ. ಪಾಕಿಸ್ತಾನದವರು ಏನು ಮಾಡ್ತಾರೆ ಅಂತ ಕ್ವೆಶನ್. ಇವಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುತ್ತಾ? ಆಬ್ವಿಯಸ್ಲಿ ಹೈ ಇಂಟೆನ್ಸಿಟಿ ಗೇಮ್ ಹೋಗೋರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಖಂಡಿತ ಜಾಸ್ತಿ ಜನ ನೋಡುವಂಥ ಮ್ಯಾಚ್ನ. T20 ವರ್ಲ್ಡ್ ಕಪ್ಪಲ್ಲಿ ಆ ಮ್ಯಾಚಿಗೆ ಬರುವಂಥ ವ್ಯೂವರ್ಶಿಪ್ ಬೇರೆ ಮ್ಯಾಚಿಗೆ ಬರುತ್ತೋ ಬರೋದಿಲ್ಲ, ಫೈನಲ್ ಮ್ಯಾಚಿಗೆ ಬರೋದಿಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ವ್ಯೂವರ್ಶಿಪ್ ಅಂತ ಬಂದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕಾಂಪಿಟೇಷನ್ ಇನ್ಫ್ಯಾಕ್ಟ್ ಫೈಟ್ ಜಾಸ್ತಿ ಇತ್ತು ಅಂದರೆ ಇನ್ನೂ ಜಾಸ್ತಿ ವ್ಯೂವರ್ಶಿಪ್ ಅಂತೂ ಖಂಡಿತ ಹೋಗುತ್ತೆ. ಸೊ ಆ ಥರ ಮ್ಯಾಚ್ಗಳು ನಮಗೆ ಹಿಂದೆ ನೋಡ್ತಿದ್ವಲ್ಲ, ಸಿಕ್ಕಾಪಟ್ಟೆ ಇಂಟೆನ್ಸ್ ಮ್ಯಾಚ್ಗಳನ್ನ ನೋಡ್ತಿದ್ವಿ ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ. ಸೊ ಈ ಮ್ಯಾಚು ಆಗುತ್ತಾ ಆಗೋದಿಲ್ವಾ ಅಂತ ಎಲ್ಲರೂ ಕೂಡ ಇವಾಗ ಒಂದು ಕ್ವೆಶನ್ನು. ಯಾಕಂದರೆ ಅವ್ರು ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ಗೌರ್ಮೆಂಟ್ ಅವರು ಅಫಿಷಿಯಲಿ ಟ್ವೀಟ್ನ ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಇವಾಗ ICC ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಅವರೊಂಥರ ಫಾರ್ಮಲಾಗಿ ರೆಸ್ಪಾಂಡ್ ಮಾಡಿದರೆ ಇವರ ಒಂದು ಅಂದರೆ ಟ್ವೀಟನ್ನು ನೋಡ್ಬಿಟ್ಟು, ಅಂದರೆ ಪಾಕಿಸ್ತಾನ ಗೌರ್ಮೆಂಟ್ ಕಡೆಯಿಂದ ಬಂದಂಥ ಟ್ವೀಟನ್ನು ನೋಡ್ಬಿಟ್ಟು ಅವರು ರೆಸ್ಪಾಂಡ್ ಮಾಡಿದ್ದಾರೆ ಅಷ್ಟೇ. ಅವ್ರು ಹೇಳೋ ಪ್ರಕಾರ, ICC ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಯಾವುದೇ ಒಂದು ಫಾರ್ಮಲ್ ಲೆಟರು ಬಂದಿಲ್ವಂತೆ. ಮೇಲ್ ಆಗಿರಲಿ, ಫಾರ್ಮಲ್ ಲೆಟರ್ ಆಗಿರಲಿ, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡಿಂದ ಬಂದಿದೆ. ಅವರು ಅದಕ್ಕೆ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಯಿಂದ ಅವ್ರ ಕಡೆಗೆ ಹೋಗಿಲ್ಲ ಇನ್ನು, ಪಾಕಿಸ್ತಾನ ಕಡೆಯಿಂದ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಹೋಗಿಲ್ಲ. ಅವ್ರು ಜಸ್ಟ್ ಗೌರ್ಮೆಂಟ್ ಅವ್ರು ಜಸ್ಟ್ ಒಂದು ಟ್ವೀಟ್ನ ಮಾಡಿದ್ದಾರೆ ಅಷ್ಟೇ. ಎಕ್ಸಲ್ ಟ್ವೀಟ್ನ ಮಾಡ್ಕೊಂಡ್ಬಿಡ್ತು ಅಂತಂದರೆ ಇದು ಗಣನೆಗೆ ಬರಲ್ಲ. ಇಲ್ಲಿ ಗೌರ್ಮೆಂಟ್ ಯಾರೂ ಅಲ್ಲ, ಅಂದರೆ ಗೌರ್ಮೆಂಟ್ ಇನ್ವಾಲ್ವ್ ಆಗಬಹುದು, ಬಟ್ ಅಲ್ಲಿವರೆಗೂ ಅಷ್ಟೇ. ಅವ್ರಿಗೆ ಗೈಡೆನ್ಸ್ನ ಕೊಡ್ಬೋದು. ಅವ್ರು ಇಲ್ಲಿ ICC ಬಂದ್ಬಿಟ್ಟು, ಪಾಕಿಸ್ತಾನ ಗೌರ್ಮೆಂಟ್ ಬಂದ್ಬಿಟ್ಟು ICC ಗೈಡೆನ್ಸ್ ಕೊಡೋದಕ್ಕಾಗೋದಿಲ್ಲ ಅಥವಾ ಏನಾದ್ರು ಹೇಳೋದಕ್ಕಾಗೋದಿಲ್ಲ. ಸೊ ಅವರು ಅಲ್ಲಿ ಬೋರ್ಡಿಗೆ ಹೇಳಬೇಕಾಗುತ್ತೆ. ಆ ಬೋರ್ಡಿಂದ ಇವರು ಫಾರ್ಮಲಿ ಒಂಥರ ಅಫಿಷಿಯಲ್ ಆಗಿ ಕಳಿಸ್ಬೇಕಾಗತ್ತೆ. ಸೊ ಅದು ನಮ್ಗೆ ಇನ್ನೂ ಬಂದಿಲ್ಲ ಅಂತ ICC ಅವರು ಹೇಳ್ತಾ ಇದ್ದಾರೆ. ಅವರಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಂತ ಇವಾಗ ಸುನಿಲ್ ಗವಾಸ್ಕರ್ ಹೇಳ್ತಾ ಇದ್ದಾರೆ. ಸುನಿಲ್ ಗವಾಸ್ಕರ್ ಹೇಳೋ ಪ್ರಕಾರ, ಈ ಪಾಕಿಸ್ತಾನ ಕ್ರಿಕೆಟರ್ಸ್ ನಾವೇನು ನೋಡಿಲ್ವಾ, ಎಷ್ಟು ಸಲ ರಿಟೈರ್ಮೆಂಟ್ ಕೊಡ್ತಾರೆ, ಎಷ್ಟು ಸಲ ವಾಪಸ್ ಬರ್ತಾರೆ, ಎಷ್ಟು ಸಲ ಕ್ಯಾಪ್ಟನ್ಸಿಯಿಂದ ತೆಗೆದಾಕಿದ್ರು ಕೂಡ, ಮಕ್ಕಳು ತೆಗೆದಾಕಿದ್ರು ಕೂಡ ಅವರೇ ಕ್ಯಾಪ್ಟನ್ಸಿನ ಕೊಡ್ತಾರೆ. ಈ ಪಾಕಿಸ್ತಾನದವ್ರದ್ದು ಇದೇ ಆಗೋಗ್ಬಿಟ್ಟೈತೆ ಬಾಳು. ಆಡಲ್ಲ ಅಂತ ಅನ್ನೋದು ಆಡೋದು. ಎಷ್ಟು ಸಲ ಹೇಳಿದ್ದಾರೆ ಆಡಲ್ಲ ಅಂತ, ಎಷ್ಟು ಸಲ ವರ್ಲ್ಡ್ ಕಪ್ ಆಡಲ್ಲ ಅಂತ ಎಷ್ಟು ಸಲ ಹೇಳಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿನ ಆಡಲ್ಲ ಅಂತ ಕುತ್ಕೊಬಿಟ್ಟಿದ್ರು. ಎಷ್ಟೆಲ್ಲ ಆಡಲ್ಲ ಅಂತಿದ್ರೆ ಎಷ್ಟೆಲ್ಲ ಬಂದಿದ್ದಾರೆ ಆಡೋದಕ್ಕೆ, ಇದೆಲ್ಲ ನೋಡಿದ್ದೀವಿ ನಾವು ಬೇಜಾನ್ ಸಲ. ಆ್ಯಂಡ್ ಈ ಪ್ಲೇಯರ್ಸ್ಗಳು ರಿಟೈರ್ಮೆಂಟ್ ವಿಚಾರದಲ್ಲೂ ಕೂಡ ಆಡ್ಕೊಂಡಿದ್ದಾರೆ. ಅವ್ರು ಎಷ್ಟು ಸಲ ರಿಟೈರ್ಮೆಂಟ್ ಕೊಡ್ತಾರೆ, ಎಷ್ಟು ಸಲ ವಾಪಸ್ ಬರ್ತಾರೆ, ಅದೆಲ್ಲ ನಮಗೆ ಗೊತ್ತು. ನನ್ನ ಪ್ರಕಾರ ನೋಡ್ತು ಅಂತಂದರೆ, ಸುನಿಲ್ ಗವಾಸ್ಕರ್ ಹೇಳೋ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ ನೋಡ್ತು ಅಂತಂದರೆ ಪಾಕಿಸ್ತಾನದವ್ರು ಮತ್ತೆ ಬರ್ತಾರೆ ಆಡೋದಕ್ಕೆ. ಬಾಯಿ ಮುಚ್ಕೊಂಡು ಬಂದ್ಬಿಟ್ಟು ಆಡ್ತಾರೆ. ದುಡ್ಡಿಗೋಸ್ಕರ ಬಂದೇ ಬರ್ತಾರೆ. ಯಾಕಂದರೆ ಫ್ರೀಸ್ ಮಾಡಿಬಿಡ್ತಾರೆ ಅಮೌಂಟ್ನ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಗೇಮ್ ಆಗಿಲ್ಲ ಅಂತಂದರೆ ಬ್ರಾಡ್ಕಾಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಲಾಸು. ಯಾಕಂತಂದರೆ ಅವರಿಗೆ ಶೇರ್ಸ್ನ ಕೊಡ್ತಾರಲ್ಲಪ್ಪ, ಇಷ್ಟಿಷ್ಟು ಶೇರ್ ಅಂತ ಕೊಡ್ತಾರಲ್ಲ ICC ಅವರು. ಮುಂಚೆನೇ ನಿಗದಿ ಆಗಿರುತ್ತೆ. ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ಗೆಲ್ಲ ಈ ಥರ ಎಲ್ಲ ಆಯಿತು ಅಂದರೆ ಖಂಡಿತ ಒಂದು ಹೆವಿ ರೆವೆನ್ಯೂ ಜನ್ರೇಟ್ ಆಗುತ್ತೆ ಬ್ರಾಡ್ಕಾಸ್ಟರ್ಸ್ಗೆ. ಅವಾಗ ರೆವೆನ್ಯೂನು ಜಾಸ್ತಿ ಜನ್ರೇಟ್ ಆಗುತ್ತೆ ICCಗೂ ಕೂಡ. ಅದರಲ್ಲಿ ಒಂದಿಷ್ಟು ಶೇರ್ ಅಂತ ಖಂಡಿತ ಪಾಕಿಸ್ತಾನಿಗೂ ಬರುತ್ತೆ. ಸೊ ಆ ಶೇರ್ಲ್ಲ, ವರ್ಲ್ಡ್ ಕಪ್ನ ಶೇರು ಅವ್ರಿಗೆ ಎಷ್ಟು ಅಮೌಂಟ್ನ ಕೊಡಬೇಕೋ ಕಂಪ್ಲೀಟ್ ಫ್ರೀಸ್ ಮಾಡಿ ಹಾಕ್ಬಿಡ್ತಾರಂತೆ. ಸೊ ದುಡ್ಡುಗೋಸ್ಕರ ಪಾಕಿಸ್ತಾನ ಬಂದ್ಬಿಟ್ಟು ಆಡಲೇಬೇಕು ಇಂಡಿಯಾ ಮೇಲೆ. ಇವ್ರು ಆಡಿಲ್ಲ ಅಂದರೆ ಕಂಪ್ಲೀಟು ICC ಕಡೆಯಿಂದ ಬರಬೇಕಾಗಿರೋಂಥ ರೆವೆನ್ಯೂ ಫ್ರೀಸ್ ಆಗೋಗ್ಬಿಡುತ್ತೆ, ಪಾಕಿಸ್ತಾನ್ಗೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಖಂಡಿತ ಅವ್ರು ಬಂದ್ಬಿಟ್ಟು ಆಡ್ತಾರೆ. ಆ್ಯಂಡ್ ಇವಾಗ ಈ ಕಡೆಯಿಂದ ಬರ್ತಿರೋ ಅಪ್ಡೇಟ್ ಏನು ಅಂದರೆ, ಇಂಡಿಯಾ ಕಡೆಯಿಂದ BCCI ಕಡೆಯಿಂದ ನಾವು ಶ್ರೀಲಂಕಾಗೆ ಹೋಗ್ತೀವಿ. ಅಂದರೆ ಶ್ರೀಲಂಕಾದಲ್ಲಿ ಅಲ್ವಾ ನಾವು ಇರೋದು ಮ್ಯಾಚ್ ಇರೋದು, ಪಾಕಿಸ್ತಾನ ಅಗೇನ್ಸ್ಟ್ ನಾವು ಆಡಬೇಕಾಗಿರೋದು 15ನೇ ತಾರೀಕು. ಅಲ್ಲಿ ಹೋಗ್ತೀವಿ ನಾವು. ಮ್ಯಾಚ್ ಅಫಿಷಿಯಲ್ಸು ಅಲ್ಲಿ ಕಾಲ್ ಆಫ್ ಮಾಡಬೇಕು ಮ್ಯಾಚ್ನ. ಅಂದರೆ ಇದು ಮ್ಯಾಚ್ ಇವ್ರು ಬಂದಿಲ್ಲ, ಆಡೋದಿಲ್ಲ ಅಂತ ಅವ್ರು ರದ್ದು ಮಾಡೋವರೆಗೂ ಕೂಡ ನಾವು ಅಲ್ಲೇ ಇರ್ತೀವಿ. ಅಲ್ಲಿ ಇದ್ಬಿಟ್ಟು ವಾಪಸ್ ಬರ್ತೀವಿ ನಾವು. ಇಲ್ಲಿ ಇವ್ರು ಏನೋ ಬಾಯ್ಕಾಟ್ ಅಂದ್ಬಿಟ್ರು, ಇವ್ರು ಏನೋ ಹೇಳ್ಬಿಡ್ತಾರೋ ಅನ್ನೋ ಮಾತ್ರಕ್ಕೆ ನಾವು ಹೋಗದೇ ಇರೋದು ಅಂದರೆ ಶ್ರೀಲಂಕಾಗೆ ಹೋಗದೇ ಇರೋದು, ಇಲ್ಲಿ ಇಂಡಿಯಾದಲ್ಲೇ ಇರೋದು ನಾವು. ಅದೆಲ್ಲ ಮಾಡೋದಿಲ್ಲ ನಾವು ನಮ್ಮ ಸ್ಕೆಡ್ಯೂಲಲ್ಲಿ ಏನು ಇಟ್ಕೊಂಡಿದ್ದೀವೋ, ನಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀವೋ ಅದನ್ನು ಮಾಡ್ತೀವಿ. ನಾವು ಸ್ಟೇಡಿಯಮ್ಗೆ ಹೋಗ್ತೀವಿ. ಯಾಕಂದರೆ ಇವ್ರು ಬಾಯ್ಕಾಟು ಅಂತ ಹೋಗ್ಬಿಟ್ರು ಅಂದರೆ ಪಾಕಿಸ್ತಾನದವ್ರು ಮತ್ತೆ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಹೋಗ್ಬಿಟ್ರು ಅಂತಂದರೆ ಅವಾಗ ಇಂಡಿಯಾದವ್ರು ಬಾಯ್ಕಾಟ್ ಮಾಡ್ದಂಗೆ ಆಗೋಗ್ಬಿಡ್ತದೆ. ಮ್ಯಾಚ್ ರೆಫ್ರಿಲಿ ಇಂಡಿಯಾ ಬಾಯ್ಕಾಟ್ ಮಾಡ್ತಾವೆ ಅಂತ ಅಂದ್ಬಿಡ್ತಾರೆ ಅವಾಗ. ನನ್ನ ಮಕ್ಕಳು ಅಂತ ಕಂತ್ರಿ, ನನ್ನ ಮಕ್ಕಳೇ ಪಾಕಿಸ್ತಾನದವರು. ನಾವು ಬರಲ್ಲ ಅಂದ್ಬಿಟ್ಟು ಬಂದ್ಬಿಟ್ರು ಅಂತಂದರೆ ಸಡನ್ನಾಗಿ ಏನು ಮಾಡ್ತೀರಾ ಆಮೇಲೆ? ಒಂದ್ಸಲ ಇದೆಲ್ಲ ಮಾಡಿದ್ದಾರೆ, ಬರಲ್ಲ ಅಂತ ಬಂದಿದ್ದಾರೆ. ಸೊ ಈ ಥರ ಏನೋ ಮಾಡಿಬಿಡ್ತಾರೆ ಅಂತ ಇಂಡಿಯಾದವ್ರು ಖಂಡಿತ ನಾವು ಹೋಗ್ತೀವಿ ಮ್ಯಾಚ್ಗೆ. ಮ್ಯಾಚ್ ರೆಫ್ರಿ ಡಿಸೈಡ್ ಮಾಡೋವರೆಗೂ ಕೂಡ ನಾವು ಅಲ್ಲೇ ಇದ್ಬಿಟ್ಟು ಬರ್ತೀವಿ. ಪ್ರೆಸ್ ಕಾನ್ಫರೆನ್ಸ್ನು ಕೂಡ ನಾವು ಅಟೆಂಡ್ ಮಾಡೇ ಬರೋದು ಅಂತ ಹೇಳಿದ್ದಾರೆ. ಸೊ ಇಂಡಿಯಾ ಅಂತೂ ಹೋಗ್ತಾ ಇದೆ. ಪಾಕಿಸ್ತಾನ ಬರ್ತಾರೋ ಬರೋದಿಲ್ಲೋ ಗೊತ್ತಿಲ್ಲ. ಈ ಹಿಂದೆನೂ ಕೂಡ ಆಗಿದೆ, ಪಾಕಿಸ್ತಾನದವರು ಕಳ್ಳಾಟ ಆಡಿರೋದು ಮತ್ತೆ ವಾಪಸ್ ಬಂದಿರೋದು ಕೂಡ ನಾವು ನೋಡಿದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನಪ್ಪ, ಪಾಕಿಸ್ತಾನ ಬರುತ್ತಾ 15ನೇ ತಾರೀಕು ಆಡೋದಕ್ಕೆ ಇಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.